ನಮಸ್ಕಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿಂದಗಿ BA ಪ್ರಥಮ ವರ್ಷದ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಸಾದರಪಡಿಸುವ ವಿಷಯ ಬಾದಾಮಿ ಶಾಸನ ಅಥವಾ ಕಪ್ಪೆ ಅರಭಟನ ಶಾಸನ. ಅವಧಿ 3. ಹೆಸರು ಡಾಕ್ಟರ್ ಮಿರಾಜ್ ಪಾಷಾ. ಈ ಕಪ್ಪೆ ಅರಭಟನ ಶಾಸನ ಇದು ಒಂದು ಶಿಲಾ ಬಂಡೆಗಳು ಶಾಸನವಾಗಿದೆ. ಇದು 7ನೇ ಶತಮಾನದಲ್ಲಿ ಅಂದರೆ ಹಳೆಗನ್ನಡ ಕಾಲದಲ್ಲಿ ಭಾಷೆ ಕನ್ನಡ, ದೊರೆತ ಸ್ಥಳ ಬಾದಾಮಿ. ಮತ್ತು ಬಾದಾಮಿ ಶಾಸನ ಇದು 7ನೇ ಶತಮಾನದ ಒಬ್ಬ ಚಾಲುಕ್ಯ ಯೋಧ, ಈತನ ಬಗ್ಗೆ ಬಾದಾಮಿ ಬಂಡೆಗಳ ಮೇಲೆ ರಚಿತವಾದ ಶಾಸನವಾಗಿದೆ. ಇದು ಐತಿಹಾಸಿಕ ಮೌಲ್ಯ ಹೊಂದಿದೆ. ಕಪ್ಪೆ ಅರಭಟನ ಮಹಾಪುರುಷ ಸುತ್ತಿಪರ ಪದ್ಯಗಳು ಈ ಶಾಸನದಲ್ಲಿ ದೊರೆಯುತ್ತವೆ. 7ನೇ ಶತಮಾನದ ಹಳೆಗನ್ನಡ ಲಿಪಿಯಲ್ಲಿ ರಚಿತವಾಗಿದೆ. ಈ ಶಾಸನ ಕಪ್ಪೆ ಅರಭಟನ ಬಗ್ಗೆ ರಚಿತವಾಗಿರುವುದರಿಂದ ಅವನ ಹೆಸರಿನಿಂದಲೇ ಈ ಶಾಸನವನ್ನು ಗುರುತಿಸುತ್ತಾರೆ. ಈ ಶಾಸನದಲ್ಲಿ ಕನ್ನಡದ ಮೊಟ್ಟ ಮೊದಲು ತ್ರಿಪದಿಗಳು ದೊರೆಯುತ್ತವೆ. ಅಂದರೆ ತ್ರಿಪದಿಗಳು ಅಂದರೆ 3 ಸಾಲಿನ ಪದ್ಯ. ಅದರಲ್ಲಿ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಅಂದರೆ ಬಾದಿಪ್ಪ ಕಲಿಯುವನಿಗೆ ಅಂತ ಈ ಪದ್ಯ ಪ್ರಾರಂಭವಾಗುತ್ತದೆ. ಅಂದರೆ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಅಂತ ಈ ಪದ್ಯದ ಒಂದು ತಿರುಳಾಗಿದೆ. ಮತ್ತು ಈ ಶಾಸನ ಸುಮಾರು ಬಾದಾಮಿ ಶಾಸನ ಅನೇಕ ದೃಷ್ಟಿಗಳಿಂದ ಮಹತ್ವದಾಗಿದೆ. ಶಾಸನದ ಭಾಷೆ ಹಳೆಗನ್ನಡ ಇದ್ದರೂ ಮೊದಲು ಶ್ಲೋಕ ಸಂಸ್ಕೃತದಲ್ಲಿದೆ. ಉಳಿದದ್ದು ತ್ರಿಪದಿಯಲ್ಲಿದೆ. ಕನ್ನಡ ಛಂದಸ್ಸಿನ ತಾಯಿಬೇರು ಎನ್ನುತ್ತಾರಲ್ಲ ಪ್ರೊಫೆಸರ್ ರಂಸರಿ ಮುಗುಳಿಯವರು, ತ್ರಿಪದಿಯ ಮೊಟ್ಟ ಮೊದಲನೆಯ ರೂಪ ಅದರಲ್ಲಿದೆ. ಒಬ್ಬ ಕನ್ನಡ ವೀರನ ಆವೇಶಯುತವಾದ ಸ್ವಭಾವ ಚಿತ್ರ ಇಲ್ಲಿದೆ. ಈ ಶಾಸನದ ಮಹತ್ವ ಇದು ಸುಮಾರು 7ನೇ ಶತಮಾನದಲ್ಲಿ ಹಳೆಗನ್ನಡ ಬಾದಾಮಿ 1ನೇ ಬಂಡೆಗಳ ಮೇಲೆ ಕೊರೆದ ಅರಭಟ್ಟ ಮಹಾಪುರುಷನ ಸುತ್ತಿಪರ ಪದ್ಯಗಳು ದೊರೆಯುತ್ತವೆ. ಇದು ಒಂದು ವೀರಗೀತೆ ಪರಿಯ ಶಾಸನವಾಗಿದೆ. ಈ ಶಾಸನಾಕ್ಷರಗಳು ಸುಮಾರು 7ನೇ ಶತಮಾನದ ಹಳೆಗನ್ನಡ ಲಿಪಿಯಲ್ಲಿವೆ. ಪ್ರಾರಂಭದ ಗದ್ಯ ಮತ್ತು ಸಂಸ್ಕೃತ ಶ್ಲೋಕ ಒಂದನ್ನು ಬಿಟ್ಟರೆ ಉಳಿದವು ತ್ರಿಪದಿಯಲ್ಲಿವೆ. ಇಲ್ಲಿರುವ ತ್ರಿಪದಿಗಳನ್ನು ಗಮನಿಸಿದರೆ ಇವು ಕನ್ನಡದಲ್ಲಿ ಸಿಕ್ಕಿರುವ ತ್ರಿಪದಿಗಳಲ್ಲಿ ಮೊದಲನೆಯವು. ಈ ಶಾಸನದಿಂದ ಪೂರ್ವದ ಹಳೆಗನ್ನಡಕ್ಕೆ ವಾಲುತ್ತಿರುವುದನ್ನು ಕಾಣಬಹುದು. ಶಾಸನದ ತ್ರಿಪದಿ ಹೀಗಿದೆ: ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಅಂದರೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ. ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು. ಅಂದರೆ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವ ನೀತ ನೈರನಲ್ಲ ಎಂಬ ವಿಚಾರ ಈ ಒಂದು ಸಾಲಿನಲ್ಲಿ, ತ್ರಿಪದಿ ಸಾಲಿನಲ್ಲಿ, ಕಪ್ಪೆ ಅರಭಟನ ಶಾಸನದಲ್ಲಿ ಅಂದರೆ ಬಾದಾಮಿ ಶಾಸನದಲ್ಲಿ ನಾವು ನೋಡಬಹುದಾಗಿದೆ. ಮತ್ತು ಈ ಸಾಹಿತ್ಯದ ಪರಿಚಯ ನೋಡಿದಾಗ ಇಲ್ಲಿ ಕಪ್ಪೆ ಅರಭಟ್ಟ ಎಂಬವನು ಪ್ರಸಿದ್ಧ ಐತಿಹಾಸಿಕ ವ್ಯಕ್ತಿಯಾಗಿರಬಹುದು. ಇವನ ಬಗ್ಗೆ ಹೆಚ್ಚಿನ ಮಾಹಿತಿ ಎಲ್ಲಿಯೂ ದೊರೆಯುವುದಿಲ್ಲ. ಅವನು ತನ್ನ ರಾಜನ ಬಗ್ಗೆ ಅಭಿಮಾನಪೂರ್ವಕವಾಗಿ ಮಾತನಾಡಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ.
ನಮ್ಮ ಅರಸ ಒಳ್ಳೆಯವರಿಗೆ ಒಳ್ಳೆಯವನಾಗಿದ್ದಾನೆ, ಅಂದರೆ ಸಾಧುವಿಗೆ ಸೂಕ್ಷ್ಮವಾಗಿ ಮಧುರ ಭಾವನೆಯುಳ್ಳವರಿಗೆ ಮಧುರವಾದವನು, ತೊಂದರೆ ಕೊಡುವವರಿಗೆ ವಿಪರೀತ ತೊಂದರೆ ಕೊಡುತ್ತಾನೆ. ಇದರಿಂದಾಗಿ ಮಾಧವ ಎಂದು ಗುರುತಿಸಿಕೊಂಡಿದ್ದಾನೆ. ಇವನು ಒಂದು ರೀತಿಯಲ್ಲಿ ಶ್ರೀಕೃಷ್ಣನಿದ್ದಂತೆ ಎಂದಿರಬಹುದು ಗೋಚರವಾಗುತ್ತದೆ. ಒಟ್ಟಾರೆಯಾಗಿ ಈ ಶಾಸನ, ಬಾದಾಮಿ ಶಾಸನ, ಇದು 7ನೇ ಶತಮಾನದಲ್ಲಿ ಹೊರಡಿಸಲಾದ ಒಂದು ಬಂಡೆಗಲ್ಲಿನ ಶಾಸನವಾಗಿದೆ. ಇದು ಹಳೆಗನ್ನಡದಲ್ಲಿದೆ, ಇದು ತ್ರಿಪದಿಯ ಸಾಲಿನಲ್ಲಿದೆ. ಒಟ್ಟಾರೆಯಾಗಿ ಈ ಶಾಸನ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದೆ ಮತ್ತು ಕನ್ನಡ ಸಾಹಿತ್ಯ ಬೆಳವಣಿಗೆ ಕೂಡ ಈ ಶಾಸನ ಪೂರಕವಾಗಿದೆ ಅಂತ ನಾವು ಹೇಳ್ಬೋದು. ಈ ಶಾಸನದ ಸಾಲು ಕಪ್ಪೆ ಎರಬಟನ ಶಿಷ್ಟ ಜನಪ್ರಿಯನ್ ಕಷ್ಟ ಜನವರ್ಜಿತನ್ ಕಲಿಯುಗ ವಿಪರ್ಣಿತನ್ ವೆರನ್ ತೇಜಸ್ವಿನೋ ಮೃತ್ಯುವರ್ ನಾತು ಮಾನ ಅವಖಂಡನಂ ಮೃತ್ಯುಸ ತತ್ವಕಣಿ ಕೋ ದುಃಖಂ ಮಾನಭಂಗಂ ದಿನೇ ದಿನೇ. ಅಂದರೆ ಈ ಥರ ಈ ಶಾಸನದ ಒಂದು ಸಾಲಾಗಿದೆ. ಈ ಶಾಸನದಕ್ಕೂ ಕೆಲವು ಪ್ರಶ್ನೆಗಳು ನಿಮಗೆ ಕೇಳಬಹುದು. ಯಾಕಂದರೆ ಒಂದು ಅಂಕದ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಅಂದರೆ ಯಾವುದಂದರೆ ಬಾದಾಮಿ ಶಾಸನ ಕಾಲ ಅಂದರೆ 1ನೇ ಉತ್ತರ ಕ್ರಿಶಕ 450, 2ನೇ ಉತ್ತರ ಕ್ರಿಶಕ 678, ಕ ಉತ್ತರ ಕ್ರಿಶಕ 1112, ಡ ಉತ್ತರ ಕ್ರಿಶಕ 7ನೇ ಶತಮಾನ. ಅಂದರೆ ಸರಿಯಾದ ಉತ್ತರ 7ನೇ ಶತಮಾನ ಅಂತ ನಾವು ಹೇಳಬಹುದಾಗಿದೆ. ಅದೇ ರೀತಿಯಾಗಿ 2ನೆಯ ಪ್ರಶ್ನೆ, ಬಾದಾಮಿ ಶಾಸನದ ವಿಧ. ಅ ಉತ್ತರ ವೀರ, ಬ ಉತ್ತರ ದಾನ, ಕ ಉತ್ತರ ಧರ್ಮ, ಡ ಉತ್ತರ ಈ ಮೇಲಿನಲ್ಲಿ. ಅಂದರೆ ಬಾದಾಮಿ ಶಾಸನ ಏನಪ್ಪ ಅಂದರೆ ಇದು ವೀರ ಶಾಸನವಾಗಿದೆ ಅಂತ ಹೇಳ್ಬೋದು ನಾವು. ಸರಿಯಾದ ಉತ್ತರ. 3ನೇ ಪ್ರಶ್ನೆ, ಬಾದಾಮಿ ಶಾಸನದ ಭಾಷೆ. ಅ ಉತ್ತರ ಪೂರ್ವದ ಹಳೆಗನ್ನಡ, ಬ ಉತ್ತರ ಹಳೆಗನ್ನಡ, ಕ ಉತ್ತರ ಹೊಸಗನ್ನಡ, ಡ ಉತ್ತರ ನಡುಗನ್ನಡ. ಸರಿಯಾದ ಉತ್ತರ ಹಳೆಗನ್ನಡ. 4ನೇ ಪ್ರಶ್ನೆ ಸ್ವಲ್ಪ ಇದಾಗಿದೆ. ಹಳೆಬಿಡಿ ಶಾಸನ ಇದು. ಬಾದಾಮಿ ಶಾಸನ ಸಿಕ್ಕ ಸ್ಥಳ ಓದಿಕೊಳ್ಳಬಹುದು ನೀವೆಲ್ಲ. ಆಪ್ಷನ್ಸ್ 1 ಬಾದಾಮಿ ಶಾಸನ ಸಿಕ್ಕ ಸ್ಥಳ ಅ ಹಾಸನ್, ಬ ಬೆಂಗಳೂರು, ಕ ಕೋಲಾರ, ಡ ಬಾದಾಮಿ. ಸರಿಯಾದ ಉತ್ತರ ಬಾದಾಮಿ. ಇದು ಬಾದಾಮಿ ಶಾಸನ ಇದು ಕನ್ನಡ ಸಾಹಿತ್ಯಕ್ಕೆ ಅಭೂತಪೂರ್ವ ಏನಪ್ಪ ಸಾಹಿತ್ಯ ಬೆಳವಣಿಗೆಗೆ ಮತ್ತು ತಿರುಪತಿಯನ್ನು ಹೆಸರಿಸಿದ ಮತ್ತು ಇದು ಏನಪ್ಪ ಕನ್ನಡ ಸಾಹಿತ್ಯದ ಒಂದು ಶಾಸ್ತ್ರೀಯ ಸ್ಥಾನಮಾನಕ್ಕೆ ಇದು ಪೂರಕವಾದ ಶಾಸನವಾಗಿದೆ ಅಂಥೇಳಿ ಇಷ್ಟಿಗೆ ನನ್ನ ಒಂದು ಪದ್ಯದಕ್ಕೆ ವಿರಾಮ ಹೇಳುತ್ತೇನೆ. ನಮಸ್ಕಾರ.